ಸಬ್ ರಿಜಿಸ್ಟ್ರಾರ್ ಆಫೀಸಿನಲ್ಲಿ ಕಂಡು ಬಂದದ್ದನ್ನು ಮತ್ತು ಸ್ವಲ್ಪ ಅಗಾಧವಾದದ್ದು, ಸ್ವಲ್ಪ ಪೇನ್ಫುಲ್ ಆದದ್ದನ್ನು, ಕೆಲವು ವಿಷಯಗಳನ್ನು ಮಾತ್ರ ಹಂಚ್ಕೊಳ್ತೇನೆ. ಯಾಕಂದರೆ ಟೈಮ್ ಶಾರ್ಟ್ ಇರೋದರಿಂದ ನಾನು ಮುಂದೆ ಹೋಗಬೇಕಾಗಿದೆ. ಏನು ನಡೆದಿದೆ ವ್ಯವಹಾರ ಇಲ್ಲಿ ಅಂತಂದು ಭಾರಿ ವಿಚಿತ್ರವಾದ ವ್ಯವಹಾರ ಬೆಳಗಾವಿಯಲ್ಲಿ ನಡೀತಾ ಇದೆ. ಅದು ಯಾಕೋ ನೀವು ಕಂಡುಹಿಡಬೇಕು. ಒಂದು ಸ್ವಲ್ಪ ಆಸ್ತಿ ನಂದು ಅಂತ ಒಬ್ಬನು ಬರ್ತಾನೆ, ಬಂದು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಬೇರೆಯವನ ಆಸ್ತಿನ ರಿಜಿಸ್ಟರ್ ಮಾಡಿ ಮಾರಾಟ ಮಾಡ್ತಾನೆ. ಅವನಿಗೆ ಗೊತ್ತಿಲ್ಲ, ಅವನಿಗೆ ಸಂಬಂಧ ಇಲ್ಲ, ಗೊತ್ತಿಲ್ಲ, ರಿಯಲ್ ಓನರಿಗೆ ಅದು ಏನೂ ಗೊತ್ತಿಲ್ಲ. ಬಟ್ ಆಸ್ತಿ ಹ್ಯಾಂಡ್ಸ್ ಚೇಂಜ್ ಆಗ್ತದೆ, RTCಯಲ್ಲಿ ರೆಕಾರ್ಡ್ಸ್ ಚೇಂಜ್ ಆಗ್ತದೆ. ಆನಂತರ ಅವನಿಗೆ ಗೊತ್ತಾಗ್ತದೆ. ಗೊತ್ತಾಗಿ ಹೋಗಿ ನೋಡಿ ಕೇಳಿದರೆ ಅವನು ಯಾವನೋ ಒಬ್ಬನು ಬಂದು ದಾಖಲೆಗಳನ್ನು ಕೊಟ್ಟು ಇವನ ಹೆಸರು ಹೇಳಿ ರಿಜಿಸ್ಟರ್ ಮಾಡ್ತಾರೆ. ಇಂಥವು 3 ಪ್ರಕರಣಗಳು ನಮಗೆ ಬಯಲಿಗೆ ಬಂದಿದೆ. ಸೊ ಇದರ ಅರ್ಥ ಏನು ಅಂದರೆ, ಇಲ್ಲಿ ಯಾರ ಆಸ್ತಿನ ಯಾವನು ಬೇಕಾದರೂ ದರೋಡೆ ಮಾಡಿ ತೊಗೊಂಡು ಹೋಗ್ಬಿಡ್ಬೋದು ಅಂತ. ಇದು ಹಗಲು ದರೋಡೆ ಇದ್ದಂಗೆ ಇದು. ಕಾನೂನು ಪ್ರಕಾರ ದರೋಡೆ ಮಾಡೋದು, ಇದನ್ನು ರಿಜಿಸ್ಟರ್ ಮಾಡೇ ಕೊಟ್ಬಿಡೋದು ಯಾರ್ದಾರ ಆಸ್ತಿನ. ಮತ್ತೊಬ್ಬರು ಮತ್ತು ಅವನ ಕೇಸಿನಲ್ಲಿ ಏನೇನಾಗಿದೆ, ತೊಗೊಂಡು ಮತ್ತೊಬ್ಬರಿಗೆ ಮಾರಿಬಿಟ್ಟಿದ್ದಾನೀಗ. ಸೊ ಪಾಪ ಅವನು ಬಂದು ಕಣ್ಣೀರು ಹಾಕ್ತಾಯಿದ್ದಾನೆ. ಇದು ನಡೀತಾ ಇರೋದು ಒಂದು ಸ್ವಲ್ಪ ಆರ್ಗನೈಸ್ಡ್ ಆಗಿ ನಡೀತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಕೆಲವು ಜನ ಬೇಕು ಅಂತಲೇ ಸಿಲೆಕ್ಟ್ ಮಾಡ್ತಾರೆ. ಯಾರೋ ಒಬ್ಬರು ವಯಸ್ಸಾದವರು, ಅವರಿಗೆ ಅವ್ರ ಮಕ್ಕಳು ಮನೆಯಲ್ಲಿ ಕಲ್ತವ್ರು ಯಾರೂ ಇರೋದಿಲ್ವೋ ಅಂಥವ್ರನ್ನ ಹಿಡ್ಕೊಂಡು ಟಾರ್ಗೆಟ್ ಮಾಡಿ ಅವನ ಹೆಸರಲ್ಲೇ ಒಂದು ಫೇಕ್ ಆಧಾರ್ ಕಾರ್ಡು, ಫೇಕ್ ಐಡೆಂಟಿಟಿನೋ ಕ್ರಿಯೇಟ್ ಮಾಡಿಕೊಂಡು ಸಬ್ ರಿಜಿಸ್ಟ್ರಾರ್ಗಳಿಗೆ ಮೆನಿ ಟೈಮ್ಸ್ ಅವ್ರನ್ನೂ ಕೂಡ ಅವ್ರ ಜೊತೆ ಕೊಲ್ಯೂಡಾಗಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ. ಇದು ಭಾಳಷ್ಟು ಪೇನ್ಫುಲ್ ಸಂಗತಿ. ಇದನ್ನು ನಾವು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಈ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಅದನ್ನು ಒಂದು ತಾರ್ಕಿಕ ಹಂತಕ್ಕೆ ಮುಟ್ಟಿಸ್ತೀವಿ. ಏನಪ್ಪ ಹಾಗಾಗಿದೆ ಅಂತ. ಸೊ ಅದನ್ನು ನೀವು ಗಮನಕ್ಕೆ ತರಬೇಕು. ನಮಗೆ ಬಂದದ್ದು ಮೂರು ಬಂದಿದೆ. ಈಗ ನೀವು ಹೆಚ್ಚೆಚ್ಚಿಗೆ ಏನಾದರೂ ವಿಷಯ ನಮ್ಮ ಗಮನಕ್ಕೆ ತರಬೇಕಿತ್ತು ಅಂತಂದರೆ ಯು ಕ್ಯಾನ್ ಜಸ್ಟ್ ರೈಟ್ ಟು ಅಸ್ ಇನ್ ದಿಸ್ ಕನೆಕ್ಷನ್. ಆಯಿತಾ? ಅಥವಾ ಹೆಸರು ಹಾಕಿ ನೀವು ನಿಮ್ಮ ಹೆಸರು ಬರದೇ ಇದ್ರೂ ಪರವಾಗಿಲ್ಲ. ನಮಗೆ ಏನು ಸಾಕ್ಷಿ ಇರ್ತದೆ? ನೀವೇನು ಸಾಕ್ಷಿ ಹೇಳೋಕ್ಕಾಗ್ತದೆ? ವಿಷಯಗಳನ್ನು ಹೇಳ್ತೀರಿ, ಸಾಕ್ಷಿಗಳು ಅಲ್ಲಿರ್ತಾರೆ, ಅವರು ಸಹಿ ಮಾಡಿದವರು ಬೇರೆ, ಸಾಕ್ಷಿ ಹಾಕಿ ನೀವಂತೂ ಅದಕ್ಕೆ ಇರೋದಿಲ್ಲ. ನೀವು ಅಷ್ಟೇ ಗಮನಕ್ಕೆ ತಂದಿದ್ದೀರಿ. ಯಾಕೆಂದರೆ ನೀವು ನಿಮ್ಮ ವಿಷಯ ನಿಮ್ಮ ಗಮನಕ್ಕೆ ಬಂದಿದೆ, ನಮ್ಮ ಗಮನಕ್ಕೆ ತಂದೆ.